ಪ್ರಧಾನಮಂತ್ರಿಗಳ ಆತ್ಮನಿರ್ಭರ ಭಾರತ ಚಿಂತನೆಯೊಂದಿಗೆ ದೇಶದಲ್ಲೇ ಮೊದಲ ಬಾರಿಗೆ ಸ್ಥಾಪನೆಯಾದ ಮೀನುಗಾರಿಕಾ ಸಚಿವಾಲಯದ ಮೂಲಕ ಮೀನುಗಾರಿಕೆ ಅಭಿವೃದ್ಧಿಗೆ ಮತ್ತು ಮೀನುಗಾರರ ಆರ್ಥಿಕ ಸುರಕ್ಷತೆಗೆ ಪ್ರತ್ಯೇಕವಾದ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಇತ್ತೀಚೆಗೆ ಮಂಗಳೂರಿಗೆ ಭೇಟಿ ನೀಡಿದ ಕೇಂದ್ರ ಸರ್ಕಾರದ ಮೀನುಗಾರಿಕೆ, ಪಶುಸಂಗೋಪನೆ, ಹೈನುಗಾರಿಕೆ, ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ರಾಜ್ಯ ಸಚಿವ ಡಾ. ಎಲ್. ಮುರುಗನ್ ರವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಿಸಿದರು. ಮೀನುಗಾರರಿಗೆ ಅತ್ಯವಶ್ಯವಾದ ಮಂಜುಗಡ್ಡೆ ತಯಾರಿಕೆ ಘಟಕಗಳಿಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಅಡಿಯಲ್ಲಿ ಅನುದಾನ ನೀಡಲಾಗಿದೆ. ಸಚಿವರು ಬೈಕಂಪಾಡಿಯಲ್ಲಿ ಅಭಿವೃದ್ಧಿಗೊಂಡಿರುವ ಐಸ್ ಪ್ಲಾಂಟ್ ಹಾಗೂ ಕುಳಾಯಿಯಲ್ಲಿರುವ ಮಾಸ್ಟರ್ ಕೋಲ್ಡ್ ಸ್ಟೋರೇಜ್ ಘಟಕಕ್ಕೆ ಭೇಟಿ ನೀಡಿ ವೀಕ್ಷಿಸಿದರು. ಈ ಘಟಕಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಅಡಿಯಲ್ಲಿ ಧನ ಸಹಾಯ ಪಡೆದಿವೆ. ನಂದು ಮಂಗಳೂರು ಬೈಕಂಪಾಡಿಯಲ್ಲಿ UKB ಅಸೋಸಿಯೇಟ್ಸ್ ಪರ್ ಲೈಸೆನ್ಸ್ ಕೋಲ್ಡ್ ಸ್ಟೋರೇಜ್ ಇದೆ. ಇದರಲ್ಲಿ ನಾವು 60 ಟನ್ನಿನ ಐಸ್ ಅನ್ನು ದಿನಾಲು ತೆಗಿತೇವೆ. ಅದಕ್ಕೆ ವೆಚ್ಚ 1,63,00,000 ಆಗಿದ್ದು, ಅದರಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ ನಮಗೆ 60 ಲಕ್ಷ ಸಬ್ಸಿಡಿ ದೊರಕಿರುತ್ತದೆ. ಇದೇ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಿಸಿದರು. ನೂತನವಾಗಿ ಆವಿಷ್ಕಾರಗೊಂಡಿರುವ ಮೀನುಗಳ ಪಂಜರ ಕೃಷಿ ಯೋಜನೆಯ ಮೀನು ಸಾಕಾಣಿಕಾ ಕೇಂದ್ರಗಳನ್ನು ವೀಕ್ಷಿಸಿದರು. ಕೇಂದ್ರ ಸಚಿವರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಮೀನುಗಾರಿಕಾ ಸಚಿವ ಶ್ರೀ ಅಂಗಾರ ಹಾಗೂ ಮಂಗಳೂರಿನ ಉತ್ತರ ಕ್ಷೇತ್ರದ ಶಾಸಕರಾದ ಭರತ್ ಶೆಟ್ಟಿ ಅವರು ಉಪಸ್ಥಿತರಿದ್ದರು. So Azadi Amrit Mahotsav we are celebrating. After Prime Minister Narendra Modi ji came to the power, the first time in central government, they formed a separate ministry for fishermen. After formed the separate ministry, Blue Revolution scheme was to be introduced. PMMSY, Prime Minister Matsya Sampada Yojana, we are focusing to export the fisheries, fish products to the foreign countries. And also, first time in India, our Prime Minister Shri Narendra Modi ji announced seaweed cultivation in our country. And also, last budget we announced a seaweed, especially a seaweed economic park. It is for Tamil Nadu also. So we are going to develop throughout the nation. And also 5 modern fishing harbors. I'm sanctioned that 5 modern fishing harbors we are going to start up. So this entire fishing activities now is boosted. So our main motto, our fisheries in the seaweed, our fisher women also has to be get employment as well as economic empowerment. That is why this we are taking forward to the seaweed cultivation also. So in Karnataka they are also identifying the places, and here they are inland fisheries also we are encouraging. So under our dynamic leader Sri Narendra Modi ji, our Prime Minister Sri Narendra Modi ji, in this department we are taking forward.
ಈಗಾಗಲೇ ನಮ್ಮ ಕೇಂದ್ರದ ಸಚಿವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನಾನು ಕೂಡ ಅಧಿಕಾರ ತಗೊಂಡು 9 ತಿಂಗಳಾಗಿದೆ. ಅದಕ್ಕೋಸ್ಕರ ಒಂದು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಾಗಿ, ಮೀನುಗಾರಿಕೆಗೆ ಸಂಬಂಧಪಟ್ಟಾಗಿ, ಮೀನುಗಾರರ ಒಂದು ಅಭಿವೃದ್ಧಿಗೆ ಮತ್ತು ಮಾರುಕಟ್ಟೆಗೆ ಸಂಬಂಧಪಟ್ಟಾಗಿ ಏನೇನು ಅವಶ್ಯಕತೆಗಳಿದೆ ಇದನ್ನೆಲ್ಲವೂ ಕೂಡ ನಾವು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮತ್ತು ಇನ್ನು ಇರುವಂಥದ್ದು ನಾವು ಕೇಂದ್ರ ಸರ್ಕಾರದ ಯೋಜನೆಯನ್ನು ನಮ್ಮ ಯಾವ ಭಾಗದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಕೇಂದ್ರ ಸಹಕಾರ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡ್ತೇವೆ. ಮತ್ಸ್ಯ ಸಂಪದಾ ಯೋಜನೆಯಲ್ಲಿ ಏನು ಪರಿಣಾಮಕಾರಿಯಾಗಿ ಕರ್ನಾಟಕ ರಾಜ್ಯ ಅನುಷ್ಠಾನಗೊಳಿಸಿದೆ, ಆ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲು ಈ ದಿನ ಅವರು ಖುದ್ದಾಗಿ ಬಂದಿದ್ದಾರೆ. ಮಾನ್ಯ ಸಚಿವರು ಘಟನೆ ಏನು ಒಂದು ಕೊಯ್ಲೋತ್ತರ ಒಂದು ಮೂಲಭೂತ ಸೌಕರ್ಯ ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ನಾವು ಏನು ಕೊಟ್ಟಿದ್ದೀವಿ ಅದನ್ನು ನೋಡಿದ್ದಾರೆ. ಈಗಾಗಲೇ ಒಂದು 60 ಟನ್ ಕೆಪಾಸಿಟಿದು ಐಸ್ ಪ್ಲ್ಯಾಂಟಿಗೆ ಒಂದು ಭೇಟಿ ನೀಡಿ ಅಲ್ಲಿ ಎಲ್ಲ ಯಾವ ಥರ ಕೆಲಸ ಮಾಡ್ತಾರೆ, ಯಾವ ಥರ ಉಪಯೋಗ ಆಗುತ್ತೆ ಅಂಥೇಳಿ ಫಲಾನುಭವಿಯಿಂದನೇ ಅವರು ಮಾಹಿತಿಯನ್ನು ಪಡೆದಿದ್ದಾರೆ. ಅದಲ್ಲದೆ ನಮಗೆ ಮಾಡರ್ನೈಜೇಷನ್ ಆಫ್ ಕೋಲ್ಡ್ ಸ್ಟೋರೇಜ್ ಮತ್ತು ಐಸ್ ಪ್ಲ್ಯಾಂಟ್ ಅಂಥೇಳಿ ಕುಳಾಯಲ್ಲಿ ಮಾಡಿದ್ದಾರೆ. ಆ ಫಲಾನುಭವಿಗೂ ಸಹ ಖುದ್ದಾಗಿ ನಮ್ಮ ಸಚಿವರು ಅವ್ರ ಜೊತೆ ಮಾತುಕತೆ ನಡೆಸಿ ಸಂವಾದ ನಡೆಸಿ ಅವ್ರ ಕಡೆಯಿಂದಲೂ ಸಹ ಪ್ರಯೋಜನ ಪಡೆದರು. 3 ಜನ ಮಹಿಳೆಯರು ಬಂದಿದ್ದರು. ಅವರಿಗೆ ಈಗ ವರ್ಕ್ ಆರ್ಡರ್ ಕೊಟ್ಟೋದಕ್ಕೆ ನೆಕ್ಸ್ಟ್ 1 ತಿಂಗಳಲ್ಲೇ ಆ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋ ಒಂದು ಸ್ಥಿತಿಯಲ್ಲಿದ್ದೀವಿ. ಅದಲ್ಲದೆ ಇವತ್ತಿನ ದಿನ ಇಲ್ಲಿ ಒಂದು ಮುಖ್ಯವಾಗಿ ಕೇಜ್ ಕಲ್ಚರ್ ಅಂಥೇಳಿ ಏನು ಹೇಳ್ತೀವಿ, ಸಾಕಷ್ಟು ಮೀನನ್ನು ನಾವು ಸಮುದ್ರದಿಂದ ಹಿಡಿತಾ ಇದ್ದೀವಿ. ಆದರೆ ಒಂದು ಮೀನು ಕೃಷಿಯನ್ನು ಸ್ವಂತ ಒಂದು ಇದರಲ್ಲಿ ಮಾಡಲಿಕ್ಕೆ ಅವಕಾಶ ಒಂದು ನಮಗೆ ಮಾಡಿಕೊಟ್ಟದ್ದಿದೆ. ಈ ಒಂದು ಕೇಜ್ ಕಲ್ಚರ್ ಇದು ಒಂದು ಫೀಡ್ ಬೇಸ್ಡ್ ಟೆಕ್ನಾಲಜಿ ಇದೆ. ಏನು ಸಮುದ್ರದಿಂದ ಹಿಡಿದು ಬಂದ ಮೀನಿನಲ್ಲಿ ಯಾವುದು ಒಂದು ತಿನ್ನಲಿಕ್ಕೆ ಯೋಗ್ಯ ಇರೋದಿಲ್ಲ ಅಂಥ ಮೀನನ್ನು ಸಹ ಈ ಒಂದು ಮೀನು ಕೃಷಿಯಲ್ಲಿ ಬಳಸಿ ನಮ್ಮ ಮಹಿಳೆಯರು ಮತ್ತು ಮೀನುಗಾರರು ಹೆಚ್ಚಿನ ಆದಾಯವನ್ನು ಪಡೆದುಕೊಳ್ಳಲಿಕ್ಕೆ ಸಹಕಾರಿಯಾಗ್ತದೆ. ಬಾಬು ಕಾರ್ವಿ ಅಂತ ಉಪ್ಪುಂದಿಂದ ಬಂದಿದ್ದೇವೆ. ಫಸ್ಟ್ ಪಂಜರ ಕೃಷಿಯನ್ನು ನಾವು ಉಪ್ಪುಂದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಕೇಜ್ ಕಲ್ಚರ್ ಅನ್ನೋದು ಹೇಳುವಂಥದ್ದು ಈ ಮಂಗಳೂರು ಕಡೆ ಸಹ ಈ ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಈ ಕಡೆ ಇವರಿಗೆ ಪಂಜರದ ಬಗ್ಗೆ ಹೇಗೆ ಮಾಡಬೇಕು, ಯಾವ ಥರ ಮರಿಗಳನ್ನು ಬಿಡಬೇಕು ಅಂತ ಹೇಳೋ ಬಗ್ಗೆ ಮಾಹಿತಿಯನ್ನು ಸಹ ನಾವು ಇಲಾಖೆಯ ಜೊತೆ ಸಹ ಇವರಿಗೆ ನಾವು ತಿಳಿಸಿಕೊಡ್ತಾ ಇದ್ದೇವೆ. ಮತ್ತು ಇದೇ ರೀತಿ ಈ ಮತ್ಸ್ಯ ಸಂಪದ ಬಂದಿರೋದು ಸಹ ತುಂಬ ಒಂದು ಒಳ್ಳೆಯ ಬೆಳವಣಿಗೆ. ಹೊಸ ಕೃಷಿಕರಲ್ಲಿ ಕೃಷಿ ಮಾಡಲಿಕ್ಕೆ ಒಂದು ಒಳ್ಳೆಯ ಉತ್ತೇಜನ ಸಹ ನೀಡ್ತಾ ಇದ್ದಾರೆ. ಒಂದು ಕೇಚ್ ಮಾಡಲಿಕ್ಕೆ ನಮಗೆ ಒಂದು ಸಾಧಾರಣ ಟೋಟಲ್ 18 ಮಂತಿದು ಕಾಸ್ಟ್ ನಾವು ಹಿಡಿಯುವಾಗ 3,20,000 ತನಕ ನಮ್ಮದು ಎಸ್ಟಿಮೇಟ್ ಹೋಗ್ತದೆ ಅದಕ್ಕೆ. ಹಾಗೆ ನಾನೊಂದು 5 ಕೇಜಿಗೆ ನಾನು ಅಪ್ಲೈ ಮಾಡಿದ್ದೆ. ನನಗೆ 5 ಕೇಜಲ್ಲಿ ಸಹ ನಮಗೆ ಅದರದ್ದು ಸಬ್ಸಿಡಿ ಕೊಟ್ಟಿದ್ದಾರೆ ನನಗೆ 3 ಕೆ ಜಿದು ಅಪ್ಲೈ ಮಾಡಿದ್ದೆ. ಆದರೆ 2 ಕೆ ಜಿ ನನಗೆ ಅವರು ಕೊಟ್ಟಿದ್ದಾರೆ. 2,40,000 ನನಗೆ ಕೊಟ್ಟಿದ್ದಾರೆ ಸಬ್ಸಿಡಿ. ನನ್ನ ಹೆಸರು ರತನ ಅಂತೇಳಿ, ಬೆಂಗ್ರೆ ನಿವಾಸಿ. ಮತ್ತು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಿಂದ ನಮ್ಮಂಥ ಬಡ ಮೀನುಗಾರರಿಗೆ ತುಂಬ ಅನುಕೂಲವಾಗಿದೆ. ಯಾಕೆಂತ ಹೇಳಿದರೆ ಕೆಲವರು ನಮ್ಮ ಹಲತ್ತು ದೋಣಿಗಳಿಂದ ದುಡಿಲಿಕ್ಕೆ ಸಾಧ್ಯವಾಗದೆ ಇರುವಂಥ ಸಂದರ್ಭದಲ್ಲಿ ಇಂಥ ಯೋಜನೆಯಿಂದ ಹೊಸತು ದೋಣಿ ಮಾಡಿ ದುಡಿಯುವಂತಾಗಿ ನಮ್ಮ ಜೀವನ ಸಾಗಿಸುವಂತಾಗಿದೆ. ನನ್ನ ಹೆಸರು ಜಿತೇಂದ್ರ ಬಂಗೇರ್ ಅಂತ, ಉಳ್ಳಾಳದ ನಿವಾಸಿ. ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆಯಿಂದ ನಮಗೆ ಭಾಳಷ್ಟು ಅನುಕೂಲವಾಗಿದೆ. ಯಾಕಂದರೆ ನಾವು ತುಂಬ ಮೀನುಗಾರರೆಲ್ಲ ಬಡ ಪರಿಸ್ಥಿತಿಯಲ್ಲಿ ಇರುವಂಥವರೆಲ್ಲರೂ. ಹಾಗಾಗಿ ಪ್ರಧಾನಮಂತ್ರಿಯವರು ನಮ್ಮ ಬಗ್ಗೆ ಸ್ವಲ್ಪ ಗಮನ ಹರಿಸಿಕೊಂಡು ಈಗಾಗಲೇ ನಮ್ಮ ಹಳದ ದೋಣಿಗಳನ್ನು ತುಂಡರಿಸಿ ನವೀಕರಣ ಮಾಡಲಿಕ್ಕೆ ಹೊಸ ದೋಣಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮಲ್ಪೆ ಉಡುಪಿ ಜಿಲ್ಲೆಯ ಕಡಲ ತೀರ. ಕರ್ನಾಟಕ ರಾಜ್ಯದ ಮೀನುಗಾರಿಕೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿರುವ ಕೇಂದ್ರ. ಮತ್ಸ್ಯೋದ್ಯಮಕ್ಕೆ ಮಲ್ಪೆಯ ಕೊಡುಗೆ ಅಪಾರ. ಈ ಮಲ್ಪೆ ಬಂದರಿನ ಅಭಿವೃದ್ಧಿ ಕಾರ್ಯವನ್ನು ಸಚಿವರು ಯಾಂತ್ರೀಕೃತ ದೋಣಿಯಲ್ಲಿ ವೀಕ್ಷಿಸಿ ಸಲಹೆ ಸೂಚನೆ ನೀಡಿದರು.
ಮತ್ಸ್ಯೋದ್ಯಮಕ್ಕೆ ಅಗತ್ಯವಾದ ಸವಲತ್ತುಗಳು ಹಾಗೂ ಸಹಕಾರಕ್ಕಾಗಿ ಮೀನುಗಾರರು ಮತ್ತು ಸಂಬಂಧಪಟ್ಟ ಗಣ್ಯರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಸಚಿವರು ಭಾಗಿಯಾದರು. ಉಡುಪಿಯ ಶಾಸಕರಾದ ಶ್ರೀ ರಘುಪತಿ ಭಟ್ರವರು ಸ್ಥಳೀಯ ಮೀನುಗಾರರ ಕುಂದುಕೊರತೆಗಳ ಬಗ್ಗೆ ಸಚಿವರ ಗಮನ ಸೆಳೆದರು. First time one central fisheries ministry is visiting the port and hearing our problems. So we should thank first of all Modi government to separate fisheries department from the agriculture ministry and education ministry and having a separate ministry to the fishing department. Now we are so happy that without inviting minister has come himself to hear our problems. It is a greatness of your. ಈಗ ಅವರೇನಾದರೂ ನಿಮ್ದೇನಾದ್ರು ಅಭಿಪ್ರಾಯ ಹೇಳಲಿಕ್ಕಿದೆಯಾ ಅಂತ ಕೇಳ್ತಾ ಇದ್ದಾರೆ. ಯಾರಿಗಾದರೂ ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಇನ್ನಿತರ ಹುಷಾರಿಲ್ಲದೆ ಏನಾದರೂ ಎಮರ್ಜೆನ್ಸಿಗೆ ಅಂತ ಹೇಳಿದ್ರೆ ಅವರನ್ನು ನಮ್ಮದು ಮೀನುಗಾರಿಕೆ ಬೋಟಲ್ಲೇ ಕರ್ಕೊಂಡು ಬರಬೇಕು. ಆ ಬೋಟಲ್ಲಿ ಬರುವಾಗ 4 ದಿವಸ ಎಲ್ಲ ಆಗ್ತದೆ. ಅವಾಗ ವ್ಯಕ್ತಿ ಪೇಷಂಟ್ ಏನೋ ಡೆತ್ ಆಗ್ತಾರೆ. ಆ್ಯಂಬುಲೆನ್ಸ್ ಇನ್ ದ ಸಿ. ನಮ್ಮ ಮಹಿಳಾ ಮೀನುಗಾರರಿಂದ ಒಣಗಿಸುವ ಮೀನುಗಾರರ ಜಾಗದ ಬಗ್ಗೆ ನಾವು ಮಾಹಿತಿಯನ್ನು ಸ್ವಲ್ಪ ಕೊಡ್ತಾ ಇದ್ದೇವೆ. ಏಕೆಂದರೆ 46 ವರ್ಷದಿಂದ ನಾವು ಮೀನು ಒಣಗಿಸುವ ಜಾಗ ನಮಗೆ ಇಲ್ಲಿ ಬಂದರಿನಲ್ಲಿ ಹೊರಗಡೆ ಕೊಟ್ಟಿದ್ದಾರೆ. ಅದು ನಮಗೆ ಇಷ್ಟರ ತನಕ ನಮಗೆ ಅಂತ ಯಾರು ಇಷ್ಟರ ತನಕ ಮಂತ್ರಿಗಳು ಬಂದವರು ಇಷ್ಟರ ತನಕ ನಮಗೆ ಅಂತ ಕೊಡಲಿಲ್ಲ. ಮೇನ್ ಕಾರಣ ಅಂತ ಹೇಳಿದ್ರೆ ನಿರಂತರ ನಮಗೆ ಬರುವಂತಹ ಚಂಡಮಾರುತ. ಕಳೆದ ವರ್ಷ ಅದು ಈ ವರ್ಷ ಸಹ ಸುಮಾರು ಸಲ ಚಂಡಮಾರುತ ಬಂದಿದೆ. ಎರಡನೇದಾಗಿ ನಮಗೆ ಕನ್ಸಂಪ್ಷನ್ ಆಗುವಂಥ ಮೇನ್ ರಾ ಮೆಟೀರಿಯಲ್ ಡೀಸೆಲ್. ದರ್ ಇಸ್ 2 different categories there. West coast fishing is different and east coast fishing is different. So because all the neighbor there is no poaching, that local disturbance, all these things. Today here in this Malpe village, Malpe area, so you are all gathering here. So I congratulate to you. I want to tell something. How our government is helping or how our government is promoting the fisheries. After 75th, now we are celebrating 75th year independence, Azadi Ka Amrut Mahotsav. Last 70 years, there was no fisherman department in the country. First time our Prime Minister Shri Narendra Modi ji set up a separate ministry for fisheries. Our Prime Minister mentioned our department, our fisheries sector, how our fisheries department we are going to take up 2024 to 25. Our target is 202 fishing clusters, fishing harbors and major fishing landing centers we are going to set up in the country. You know, last budget, our government of India budget, our government is announced 5 modern fishing harbors is going to, yes, international level. It's not only post harvest, you are not coming for the just landing. They are the international level facilities we are providing for the fishermen. There only you can process. Ice cold storages will be there, ice planters will be there, medical hospitals will be there. So like that, international fishing modern harbors we are going to launch to the nation. Already it is announced in our central government budget. Here our fisherwomen are there. You know, the fish seaweed cultivation. And also under Prime Minister Matsya Sampada Yojana, we are developing harbors, diggings and infrastructure facilities under the Gati Shakti, the speed up to the work. So our state fishing harbors also is there. So our motto is to develop these fisheries sector and fisheries infrastructure. First we want to develop the infrastructure. That is why our Prime Minister Shri Narendra Modi ji to bring this fisheries department with the fishing landing centers, harbors, clusters in the Gati Shakti also. Now we are focusing the inland fisheries also. So many our fishermen are brought my notice.
that interstate issues are there. So they need some coordination committee. That's why our government is ready to bring marine bill also. We are for welfare of the fishermen. So we will definitely take up your grievances to the concerned ministries. We will solve and we will take up our ministry, our trade and our this sector. So once again, I congratulate to you and all, because you are facing some hardship also in sea, 10 days, 15 days, 30 days, and you are bringing the face, and it is in contributing the nation economic. So that's why our fishermen are backbone of this country. Thank you very much. Thank you very much. ಆಕಾಶವಾಣಿ ಮಂಗಳೂರು ಕೇಂದ್ರ 1956ರಲ್ಲಿ ಸ್ಥಾಪಿತವಾಯಿತು. ಕೇಂದ್ರ ಸರ್ಕಾರದ ಮೀನುಗಾರಿಕೆ, ಪಶುಸಂಗೋಪನೆ, ಹೈನುಗಾರಿಕೆ, ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ರವರು ಈ ಕೇಂದ್ರಕ್ಕೆ ಭೇಟಿ ನೀಡಿದರು. ರಾಜ್ಯದ ದಕ್ಷಿಣ ಭಾಗದ ಸಂಸ್ಕೃತಿಯ ಕೊಂಡಿಯಾಗಿರುವ ಮಂಗಳೂರು ಆಕಾಶವಾಣಿ ಕನ್ನಡ ಕಾರ್ಯಕ್ರಮಗಳ ಜೊತೆಗೆ ಸೋದರ ಭಾಷೆಗಳಾದ ತುಳು ಮತ್ತು ಕೊಂಕಣಿ ಭಾಷೆಯ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವ ಕೇಂದ್ರ. ಸಚಿವರೊಂದಿಗೆ ರಾಜ್ಯ ಮೀನುಗಾರಿಕೆ ಸಚಿವರಾದ ಶ್ರೀ ಅಂಗಾರ ಹಾಗೂ ಲೋಕಸಭಾ ಸದಸ್ಯರಾದ ನವೀನ್ ಕುಮಾರ್ ಕಟೀಲ್ ರವರು ಭಾಗವಹಿಸಿದರು. ಸ್ವಾತಂತ್ರ್ಯದ 75ನೇ ಸಂಭ್ರಮಾಚರಣೆಯ ಆಜಾದಿ ಕಾ ಅಮೃತ್ ಮಹೋತ್ಸವದ ಹಿನ್ನೆಲೆಯಲ್ಲಿ ಶ್ರೋತೃಗಳಿಗೆ ಸಂದೇಶ ನೀಡಿದರು. Today I visited this All India radio station with our honorable parliament member Sri Nilin Katik ji, is also state BJP president, and also our state Fisheries Minister Honorable Sri Angara ji is also here, and also our MLA Honorable Sri Vedagas Kamath ji came to the studio. We are visiting the studio because the viewers are enjoying our programs from this studio. So now we are celebrating Azadi Ka Amrit Mahotsav. Under the dynamic leadership Sri Narendra Modi ji, we are celebrating Azadi Ka Amrit Mahotsav. In this, we are focusing daily one unsung hero. You are also having the messages from our station. Those who involved in the freedom movement, those who unknown to or unpopular to the public. So our All India Radio is trying to take all the unsung heroes. So we are taking his contribution to the freedom movement to the public. So I very glad to hear, and I also wherever we are going, we are visiting the radio stations. Once again, I want to congratulate all of the stakeholders and the viewers and those who listening our All India Radio programs. Congratulations, and Azadi Ka Amrit Mahotsav say I am giving greetings to you all. Thank you very much. ಮಾನ್ಯ ಸಚಿವರಾದ ಡಾಕ್ಟರ್ ಎಲ್ ಮುರುಗನ್ ರವರು ಬೆಂಗಳೂರಿನಲ್ಲಿರುವ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಭೇಟಿ ನೀಡಿ
ಅಲ್ಲಿನ ಪದಾಧಿಕಾರಿಗಳು ಹಾಗೂ ಸದಸ್ಯರೊಂದಿಗೆ ಸಂವಾದ ನಡೆಸಿದರು. ಸನ್ಮಾನ್ಯರನ್ನು ಮಂಡಳಿಯ ವತಿಯಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ಮಂಡಳಿಯ ವಿವಿಧ ಸಮಸ್ಯೆಗಳನ್ನು ಕುರಿತು ಚರ್ಚಿಸಿದರು. So today what we decide, after I become the minister, I used to meet the concerned industry people. Yesterday also, I visited Mangalore, Udupi, related to the fisheries activities. Already I met South Indian Film Chamber people in Chennai. So all industry from Malayalam, Kannada, Tamil, Telugu, they gathered and we discussed our industry and how to take up the industry in next level. We are making steps to easy do business. For that, our Ministry Information and Broadcasting, a portal also is there. In that portal, you can go to that portal, you can upload your, and you can get wherever you want to go, whether if it defense permission, or it is in railway permission, or it is in civil aviation, or it is in archaeological department. So it gives a single window system in our app for the easy doing business for this industry. And I want to tell you here from Kannada films, last year 226 applications certified already. So I can happily share with you. So there is no pending, only 8 applications are pending. That is for some of documentation need from the producer. So for that purpose only it is in waiting. That also if they come forward or they can rectify the whatever small issue, that will be we will be issued. And our federation, our chamber people, they asked the Hindi certification from the Bangalore. So already, and also some of animal welfare board, some of issues they mentioned here. Already they spoke on me and they submitted this memorandum. I will take care and I will go through this memorandum and I will take up concerned ministry also, if some other ministry I will take up. And also I wanted to tell our industry people, our government is friendly with all industry and our aim is to easy do business. So for that is again that's why I am telling easy do business, whatever, because easy do business, whatever the grievance he told, that we are going to take up. So once again I thanks and congratulate this industry people, because they are all in this industry for the past 40 years, 50 years, 60 years, 30, 85 years this prestigious institute is there. So in this prestigious institute, I came here in this prestigious institute. So I am very happy to visit here also. Again I am telling this. So because our industry people, I met them and I discussed with them. They also, I take some points with them and they are also sharing them concern. So definitely sir, we, our ministry with the industry, so we will be with you. Thank you very much. Thank you.